ಪ್ರೀತಿಯ ಎಲ್ಲ ದೇವ ಜನರಿಗೆ ಎದ್ದೇಳು ಪ್ರಕಾಶಿಸು ಎಂಬ ಈ ಕರ್ತನ ಸ್ವರಕ್ಕೆ ತಮ್ಮನ್ನ ಸ್ವಾಗತಿಸಿಕೊಳ್ಳುವನಾಗಿದ್ದೇನೆ. ಪ್ರೀತಿಯ ದೇವ ಜನರೇ, ದೇವರಿಂದ ಸೃಷ್ಟಿ ಮಾಡಲ್ಪಟ್ಟಂತ ಪ್ರತಿಯೊಬ್ಬ ಮಾನವ ಕುಲ ಇವತ್ತು ಸತ್ಯದಲ್ಲಿ ನಡೆದು ಒಳ್ಳೆ ಜೀವನ ಮಾಡಬೇಕು. ಮಕ್ಕಳೊಟ್ಟಿಗೂ ಮೊಮ್ಮಕ್ಕಳೊಟ್ಟಿಗೂ ಬಂಧು ಬಳಗದೊಟ್ಟಿಗೂ ಎಲ್ಲರ ಮಧ್ಯದಲ್ಲಿ ನಾನು ಇರಬೇಕು, ನಾನೆಲ್ಲರಿಗೆ ಹೌದನ್ನುವ ರೀತಿಯಲ್ಲಿ ಜೀವಿಸಬೇಕಂತ ಆಸೆ ಪಡ್ತಾನೆ ಇರ್ತಾನೆ. ಆದರೆ ಅನೇಕ ವಿಷಯಗಳು ಒಬ್ಬ ಮನುಷ್ಯನನ್ನ ಯಾವುದೋ ಒಂದು ಕಾರ್ಯಗಳಿಂದ ಅವನನ್ನ ತುಳಿಯುವ ರೀತಿಯಲ್ಲಿ, ದಬ್ಬುವ ರೀತಿಯಲ್ಲಿ, ಮನುಷ್ಯನನ್ನ ಕೀಳಮಟ್ಟಕ್ಕೆ ಒಯ್ತಿರುವಂತಹ ಕಾರ್ಯಗಳೇ ಇವತ್ತು ಈ ಪ್ರಪಂಚದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆದ್ರೆ ಕತ್ತಲೆಯಲ್ಲಿ ಜೀವಿಸ್ತಿರುವಂತಹ ಮನುಷ್ಯನೇ, ನಿನಗೆ ಬೆಳಕಿನಲ್ಲಿ ಬರೋದಕ್ಕೆ ನಿನಗೆ ಮನಸ್ಸಿದೆಯೋ ಅನ್ನುವಂತ ಒಂದು ಪ್ರಶ್ನೆಯನ್ನು ಇಟ್ಟುಕೊಂಡು ಇವತ್ತು ಕರ್ತನ ಸನ್ನಿಧಾನದಲ್ಲಿ ನಾವು ಬರೋದಾದ್ರೆ, ಯೇಸು ಸ್ವಾಮಿ ಹೀಗೆ ಹೇಳ್ತಾರೆ. ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯದ ಅದರ 12ನೇ ವಾಕ್ಯ ಹೀಗೆ ಹೇಳ್ತದೆ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನ ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂಬುದಾಗಿ ಹೇಳ್ತದೆ. ಯೇಸು ಸ್ವಾಮಿಯನ್ನ ಹಿಂಬಾಲಿಸುವವನು, ಯೇಸು ಸ್ವಾಮಿಯ ಹಿಂದೆ ಜೀವಿಸುವವನು, ಯೇಸು ಸ್ವಾಮಿ ಹೇಳಿದ ಹಾಗೆ ಆತನ ಮಾತಿನಂತೆ ನಡೆಯುವವನು, ಬೈಬಲ್ ಹೀಗೆ ಹೇಳ್ತದೆ, ಅವನು ಕತ್ತಲೆಯಲ್ಲಿ ಜೀವನ ಮಾಡೋದಿಲ್ಲ, ಅವನು ಬೆಳಕಿನಲ್ಲಿ ಜೀವಿಸ್ತಾನೆ. ಯಾಕಂತಂದ್ರೆ ಈ ಲೋಕದಲ್ಲಿ ಕಷ್ಟ ಸಂಕಟ ಉಂಟು, ಆದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ಕಷ್ಟ ಸಂಕಟ ಉಂಟು ಆದ್ರೆ ಲೋಕವನ್ನ ಜಯಿಸಿದ್ದೇನೆ ಎಂಬುದಾಗಿ ಯೇಸು ಹೇಳುವಾಗ, ಇವತ್ತು ಜಯದ ಜೀವಿತ ಮನುಷ್ಯ ಜೀವಿಸಬೇಕಾದ್ರೆ ಇವತ್ತು ಯೇಸು ಆತನ್ನ ಹೇಳುವಂತ ಮಾತನ್ನ ನಾವು ಕೈಗೊಂಡು ನಡೆಯೋದಾದ್ರೆ ನಮ್ಮ ಜೀವಿತ, ನಮ್ಮ ಕುಟುಂಬ, ನಮ್ಮ ಪ್ರತಿ ಒಂದೊಂದು ಕಾರ್ಯಗಳಲ್ಲಿ ಒಂದು ಬೆಳಕನ್ನ ಕಾಣುವ ರೀತಿಯಲ್ಲಿ ದೇವರು ನಮ್ಮನ್ನ ನಡೆಸ್ತಾರೆ. ಇಲ್ಲಿ ಇನ್ನೊಂದು ವಾಕ್ಯ ಹೀಗೆ ಹೇಳ್ತದೆ, ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯದ ಅದರ 16ನೇ ವಾಕ್ಯ ಹೀಗೆ ಹೇಳ್ತದೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡೇನು. ಇವತ್ತು ದೇವರನ್ನ ಹುಡುಕ್ತಾ ಇದ್ದೇವೆ, ಪ್ರಪಂಚದಲ್ಲಿ ನೋಡ್ತೇವೆ, ದೇವರು ಎಲ್ಲಾದ್ರೂ ನನಗೆ ಸಿಕ್ಕಾನೋ ಎನ್ನುವ ರೀತಿಯಲ್ಲಿ ಮನುಷ್ಯ ಒಂದರ ಮೇಲೆ ಒಂದು ಪ್ರಯತ್ನ ಮಾಡಿ ಓಡ್ತಾನೆ ಇದ್ದಾನೆ. ಆದ್ರೆ ಯೇಸು ಇವತ್ತು ಹೇಳ್ತಿರೋದು, ಪ್ರಿಯ ದೇವ ಜನರೇ, ಪ್ರಿಯ ನನ್ನ ಮಕ್ಕಳೇ, ನೀವು ನನ್ನನ್ನ ಹುಡುಕಿ ಬರಲಿಲ್ಲ, ನಾನೇ ನಿಮ್ಮನ್ನ ಹುಡುಕಿ ಬಂದಿದ್ದೇನೆಂಬುದಾಗಿ. ಹಾಗಾದ್ರೆ ಯೇಸು ಹುಡುಕಿ ಬಂದದ್ದು ಯಾಕಂತಂದ್ರೆ, ನಾವು ಕರ್ತನಲ್ಲಿ ಬೆಳೆದು ಆತನ ಫಲವನ್ನ ಹೊಂದಿಕೊಂಡು ಆ ಫಲವು ನಮ್ಮಲ್ಲಿ ನಿಲ್ಲಬೇಕು, ಅದರ ಆಶೀರ್ವಾದ ನಾವು ಕಾಣಬೇಕು. ಆ ದೇವರು ಯಾವ ಉದ್ದೇಶಕ್ಕಾಗಿ ಮನುಷ್ಯನನ್ನ ಸೃಷ್ಟಿ ಮಾಡಿದಾನೋ ಆ ಉದ್ದೇಶಗಳು ಮನುಷ್ಯನಲ್ಲಿ ನೆರವೇರಬೇಕು ಅಂತ ಹೇಳಿ ಕರ್ತನು ನಮ್ಮನ್ನ ಹುಡುಕಿ ಬಂದಿದ್ದಾನೆ. ಅದಕ್ಕೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ಟನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಯೋಹಾನ 3:16 ನಾವು ಈ ವಾಕ್ಯವನ್ನ ಧ್ಯಾನಿಸುತ್ತೇವೆ. ಪ್ರಿಯ ದೇವಚಂದ್ರೆ, ಇಲ್ಲಿ ನಾವು ನೋಡುತ್ತೇವೆ, ಒಂದು ಗ್ರಂಥದಲ್ಲಿ ಋಷಿ ಯಾಗ್ವಲ್ಕ್ ಎಂಬ ಒಬ್ಬ ವ್ಯಕ್ತಿಯಲ್ಲಿ ಇದ್ದಾನೆ. ಅವನಿಗೆ 2 ಹೆಂಡತಿಯರು. ಒಬ್ಬಳ ಹೆಸರು ಕಾತ್ಯಾನಿ, ಇನ್ನೊಬ್ಬರ ಹೆಸರು ಮೇತ್ರಿ. ಆದ್ರೆ ಈ ವ್ಯಕ್ತಿ ಒಳ್ಳೆ ಜೀವನವನ್ನ ಮಾಡ್ತಾ ಇರ್ತಾನೆ, ಎಲ್ಲ ಆಸ್ತಿ ಅಂತಸ್ತು, ಶ್ರೀಮಂತ, ಬಹಳ ಶ್ರೀಮಂತನು. ಆದ್ರೆ ಒಂದು ದಿನ ಅವನಿಗೆ ಈ ಜೀವನ, ಈ ಸಂಸಾರ ಅನ್ನುವಂಥದ್ದು ಅವನಿಗೆ ಬಹಳ ಒಂದು ರೀತಿಯಲ್ಲಿ ಅವನಿಗೆ ಕಷ್ಟ ತರುವ ರೀತಿಯಲ್ಲಿ, ಅಯ್ಯೋ ಸಾಕು ಅನ್ನುವ ರೀತಿಯಲ್ಲಿ ಬಂದ್ಬಿಡ್ತದೆ. ಒಂದು ದಿನ ತೀರ್ಮಾನ ಮಾಡ್ತಾನೆ, ಬೇಡ, ನಾನು ಸನ್ಯಾಸಿ ಆಗ್ಬೇಕು, ನಾನು ಒಂದು ಋಷಿಮನಿ ಆಗ್ಬೇಕಂತ ಹೇಳಿ ತೀರ್ಮಾನ ಮಾಡಿ ತನ್ನ 2 ಹೆಂಡತಿಯರನ್ನ ಕರೆದು ಹೇಳ್ತಾನೆ. ಆತನು, ಇಲ್ಲ, ನನ್ನ ಆಸ್ತಿಯಲ್ಲಿ ನಿಮಗೆ ನಾನು ಸರಿಸಮಾನವಾಗಿ ಪಾಲನ್ನು ಹಂಚಿಕೊಡ್ತೇನೆ ಅಂತ ಹೇಳುವಾಗ, ಅದರಲ್ಲಿ ಒಬ್ಬ ಹೆಂಡತಿಯು ಹೀಗೆ ಹೇಳ್ತಾಳೆ, ಕಾತ್ಯಾನಿ ಎನ್ನುವ ಆಕಿ ಬಹಳ ಸಂತೋಷ ಪಡ್ತಾಳೆ, ನನಗೆ ಆಸ್ತಿ ಸಿಕ್ಕರೆ ಸಾಕು, ನನಗೆ ಈ ಪ್ರಪಂಚದಲ್ಲಿ ನಾನು ಎಂಜಾಯ್ ಮಾಡುವ ರೀತಿಯಲ್ಲಿ ಅಂತ ಹೇಳಿ ಏನೋ ಒಂದು ಆಸ್ತಿ ಮೇಲೆ ಅವಲಂಬನೆಗೊಂಡು ಸಂತೋಷ ಪಡ್ತಾಳೆ. ಎರಡನೇದಾಕಿ ಮೇತ್ರಿ ಎನ್ನುವಂತ ಒಬ್ಬಳು ಇದ್ದಾಳೆ. ಆಕೆ ದುಃಖ ಪಡ್ತಾಳೆ, ಕಣ್ಣೀರಿಡ್ತಾಳೆ. ಅವಾಗ ಗಂಡನಾದವನು ಈ ಋಷಿಮನಿ ಆಗ್ಬೇಕಂತ ಹೇಳಿ ಆಸೆ ಪಟ್ಟು ಹೋಗ್ತಿರುವಂತ ವ್ಯಕ್ತಿ ಹೇಳ್ತಾನೆ, ಯಾಕೆ ಕಣ್ಣೀರು ಹಾಕ್ತಾ ಇದ್ದಿ? ಅದಕ್ಕೆ ಆಕೆ ಹೇಳ್ತಾರೆ, ಸ್ವಾಮಿ, ಈ ಆಸ್ತಿ ಅಂತಸ್ತನ್ನ ನೀವು ಬಿಟ್ಟು ಯಾವುದಕ್ಕಾಗಿ ನೀವು ಹೋಗ್ತಾ ಇದ್ದೀರೋ, ಯಾವುದಕ್ಕಾಗಿ ನೀವು ಆಸೆ ಪಟ್ಟು ಹೋಗ್ತಾ ಇದ್ದೀರೋ, ಅದ ಕಾರಣ ನನಗೂ ಕೂಡ ಅದೇ ಬೇಕು, ನನಗೆ ಈ ಆಸ್ತಿ ಬೇಕಾಗಿಲ್ಲ. ನೀವು ಯಾವುದನ್ನ ಬಯಸಿ ಇದಕ್ಕಿಂತ ಬೆಲೆ ಉಳ್ಳದು, ಇದಕ್ಕಿಂತ ಒಳ್ಳೆಯದು, ಇದಕ್ಕಿಂತ ಹೆಚ್ಚಾದದು ಯಾವುದು ಅನ್ನುವ ರೀತಿಯಲ್ಲಿ ಆಕೆ ಮಾತನಾಡಿ, ನೀವು ಯಾವುದಕ್ಕೆ ಹೊಂಟಿದ್ದೀರೋ ಅದು ನನಗೆ ಬೇಕು,
ಅಂತ ಹೇಳುವಾಗ ಒಂದು ಶ್ಲೋಕ ಅಲ್ಲಿ ಹೇಳ್ತಾಳೆ. ಆ ಶ್ಲೋಕ ಹೀಗಿದೆ: ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂ ಗಮಯ. ಅಸತ್ಯದಿಂದ ಸತ್ಯದ ಕಡೆಗೆ ನಡೆಸುವ, ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆಸುವ, ಮರಣದಿಂದ ಜೀವದ ಕಡೆಗೆ ನಡೆಸುವ ಎಂದು ಹೇಳಿದಳು. ಪ್ರಿಯರೇ, ಆ ಎರಡನೆಯ ಹೆಂಡತಿ ಆಕೆ ಹೇಳುವಂತ ಮಾತೇನಂತಂದ್ರೆ, ನನಗೆ ಈ ಹಣ ಆಸ್ತಿ ಅಂತಸ್ತು ಬೇಕಾಗಿಲ್ಲ, ಕತ್ತಲೆಯಿಂದ ಬೆಳಕಿನ ಕಡೆಗೆ ನಾನು ಬರಬೇಕು, ಅಸತ್ಯದಿಂದ ಸತ್ಯದ ಕಡೆಗೆ ನಾನು ಬರಬೇಕು, ಮರಣದಿಂದ ಜೀವದ ಕಡೆಗೆ ಬರಬೇಕು. ಹಾಗಾಗಿ ಈ ಹಣ ಆಸ್ತಿಗಳಿಗಿಂತ ನೀವು ಏನೋ ಒಂದು ಬೆಲೆ ಉಳ್ಳದ್ದು, ಅದಕ್ಕಿಂತ ಹೆಚ್ಚಾದದ್ದನ್ನ ನೀವು ಹುಡುಕಿ ಹೋಗ್ತಾ ಇದ್ದೀರಿ. ಹಾಗಾಗಿ ನನಗೆ ಯಾವ ಆಸ್ತಿ ಅಂತಸ್ತು ಬೇಕಾಗಿಲ್ಲ, ನೀವು ಏನನ್ನ ಹುಡುಕಿಕೊಂಡು ಹೋಗ್ತಾ ಇದ್ದೀರೋ ಅದೇ ನನಗೆ ಬೇಕು ಅಂತ ಹೇಳಿ ಅಲ್ಲಿ ಕೇಳ್ತಾಳೆ. ಅದಕ್ಕೆ ಬೈಬಲ್ ಈ ರೀತಿಯಲ್ಲಿ ಹೇಳ್ತದೆ, ಯೇಸು ಹೇಳ್ತಾನೆ, ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ. ಹಲ್ಲೆಲೂಯ. ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರಲಾರರು ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಅದರರ್ಥ ಯಾರು ಕೂಡ ಸ್ವರ್ಗಕ್ಕೆ ಬರೋದಿಲ್ಲ ಎಂಬುದಾಗಿ ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯದ ಅದರ 6ನೇ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ. ಪ್ರಿಯರೇ, ಅದಕ್ಕೋಸ್ಕರ ಈ ಕತ್ತಲೆಯ ಲೋಕದಲ್ಲಿ, ಮಾಯವಾದಂತ ಈ ಲೋಕದಲ್ಲಿ, ಮೋಸದಿಂದ ತುಂಬಲ್ಪಟ್ಟಂತ ಲೋಕದಲ್ಲಿ ನಾವು ಸತ್ಯವನ್ನು ಹುಡುಕಿಕೊಂಡು ನಾವು ಆ ಸತ್ಯದಲ್ಲಿ ನಡೆದು ನಮಗೋಸ್ಕರ ಜೀವ ಕೊಟ್ಟಂತ ಯೇಸುವನ್ನ ಪಡೆದುಕೊಂಡು ಆ ಜೀವವನ್ನ ಹೊಂದಿಕೊಂಡು ಮರಣವನ್ನ ಜಯಿಸಿದಂತ ಯೇಸುವನ್ನ, ಅಂದ್ರೆ ಮರಣಕ್ಕೆ ಬಾಧ್ಯಸ್ಥರಾದಂತ ನಮ್ಮನ್ನ, ಆತನು ಪುನರ್ಜೀವವನ್ನ ಪಡೆದಂತ ಯೇಸುವನ್ನ ಇವತ್ತು ಪಡೆದುಕೊಂಡು ಜೀವಿಸೋದಾದ್ರೆ ಆ ಸ್ವರ್ಗಕ್ಕೆ ಹೋಗೋದಕ್ಕೆ ಮಾರ್ಗವಾಗತ್ತೆ ಪ್ರಿಯರೇ. ಹಾಗಾಗಿ ನಾವು ಕರ್ತನ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗೋಣ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. ಹೌದು ಸ್ವಾಮಿ, ನೀನು ಲೋಕಕ್ಕೆ ಬೆಳಕಾಗಿ ಬಂದಿದ್ದೀನಿ ಅಂತ ಹೇಳಿದ್ಯಲ್ಲ. ಇದನ್ನ ಕೇಳ್ಕೊಳ್ತಿರುವಂತ ಪ್ರತಿಯೊಬ್ಬರ ಜೀವಿತ, ಅವರ ಕುಟುಂಬ, ಅವರ ವೈಯಕ್ತಿಕ ಜೀವಿತ, ಅವರ ಕೆಲಸ ಕಾರ್ಯಗಳಂತ ಆ ಕಾರ್ಯಗಳು ಇರುವಂತ ಸ್ಥಳಗಳಲ್ಲಿ ಕೂಡ ದೇವರೇ ಒಂದು ದೈವಿಕವಾದಂತಹ ಒಂದು ಬೆಳಕು, ಸಮಾಧಾನ ಎಲ್ಲರಿಗೂ ಉಂಟಾಗಲಿ ಎಂಬುದಾಗಿ ಯೇಸು ಕರ್ತನ ನಾಮದಲ್ಲಿ ಪ್ರಾರ್ಥಿಸಿ ಬಿಡ್ತವೆ ತಂದೆಯೇ. ಆಮೆನ್, ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ.